ಶಿಕ್ಷಕರ ದಿನಾಚರಣೆ ಟೀಚರ್ಸ್ ಡೇ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವದು. ರಾಷ್ಟ್ರಪತಿಗಳಾಗುವುದಕ್ಕೂ ಮೊದಲು ಅವರು ಆದರ್ಶ ಶಿಕ್ಷಕರಾಗಿದ್ದರು. ಜೀವನದಲ್ಲಿ ಶಿಕ್ಷಕರ ಮಹತ್ವ ಏನು ಎಂಬುದನ್ನರಿತ ಅವರು ತಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂಬ ಕರೆಗನುಗುಣವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ರಾಷ್ಟ್ರಪತಿಯ ಹುದ್ದೆಗೇರಿದರೂ ಶಿಕ್ಷಕರ ಮೇಲೆ ಅವರಿಗಿದ್ದ ಅಭಿಮಾನ ಕೊಂಚವೂ ಕಡಿಮೆಯಾಗಲಿಲ್ಲ. ಮಗುವಿನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುವ ಅತ್ಯಂತ ಪ್ರಭಾವ ಬೀರಬಲ್ಲ ವ್ಯಕ್ತಿಗಳಲ್ಲಿ ತಂದೆ, ತಾಯಿ ಮತ್ತು ಶಿಕ್ಷಕರು ಮುಖ್ಯರು. ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ ಎಂಬಂತೆ ಮಗುವಿಗೆ ಮನೆಯಲ್ಲಿ ತಾಯಿಯೇ ಮೊದಲ ಗುರುವಾಗಿ, ಶಾಲೆಗೆ ಸೇರಿದ ನಂತರ ಶಿಕ್ಷಕರೇ ಮಗುವಿನ ತಂದೆ ತಾಯಿ. ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ಪ್ರತಿಭೆಯನ್ನು ಗುರುತಿಸುವಲ್ಲಿ, ಅದು ಸರ್ವಾಂಗೀಣ ಪ್ರಗತಿ ಸಾಧಿಸುವಲ್ಲಿ ಶಿಕ್ಷಕರ ಕೊಡುಗೆ ಮತ್ತು ಜವಾಬ್ದಾರಿ ಅಪಾರ. ಶಿಕ್ಷಕರಿಲ್ಲದೆ ಶಿಕ್ಷಣ ಸಫಲವಾಗಲಾರದು. ಮಗುವಿನ ಬಾಲ್ಯದಿಂದ ಜೀವನರಂಗಕ್ಕೆ ಕಾಲಿಡುವವರೆಗೂ ಶಿಕ್ಷಕರ ಮಾರ್ಗದರ್ಶನ, ಪ್ರೋತ್ಸಾಹ, ಸಲಹೆ, ಸೂಚನೆಗಳು ಅತ್ಯಗತ್ಯ. ಮಗುವನ್ನು ತೀಡಿ ಸಮಾಜದ ಸತ್ಪ್ರಜೆಯನ್ನಾಗಿ ರೂಪಿಸಲು ಶಿಕ್ಷಕರ ಬೋಧನೆ ಮುಖ್ಯ. ಹಾಗೆಯೇ ಮಕ್ಕಳು ಶಿಕ್ಷಕರನ್ನು ತಮ್ಮ ಆದರ್ಶ ವ್ಯಕ್ತಿಗಳನ್ನಾಗಿ ಕಾಣುತ್ತಾರೆ. ಸಮಾಜದಲ್ಲಿ, ಜೀವನದಲ್ಲಿ ಯಶಸ್ವಿಯಾಗಲು ಊರುಗೋಲದ ಶಿಕ್ಷಕರ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲು ಶಿಕ್ಷಕರ ದಿನಾಚರಣೆ ಆರಂಭಗೊಂಡಿತು. ಒಂದು ದೇಶವನ್ನು ಕಾಪಾಡುವಲ್ಲಿ ಯೋಧರು, ರೋಗಿಯ ರೋಗವನ್ನು ಗುಣಪಡಿಸುವಲ್ಲಿ ವೈದ್ಯರ, ಅನ್ಯಾಯಕ್ಕೆ ಒಳಗಾದವನಿಗೆ ನ್ಯಾಯ ಒದಗಿಸುವಲ್ಲಿ ವಕೀಲರ ಪಾತ್ರ ಎಷ್ಟು ಮುಖ್ಯವೋ, ಇವೆಲ್ಲರನ್ನು ಒಳಗೊಂಡು ಮಕ್ಕಳ ಜ್ಞಾನಾಭಿವೃದ್ಧಿಯನ್ನು ಮಾಡುವಲ್ಲಿ ಶಿಕ್ಷಕನ ಪಾತ್ರವೂ ಅಷ್ಟೇ ಮುಖ್ಯ. ಮಕ್ಕಳಲ್ಲಿ ಜ್ಞಾನ, ವಿದ್ಯೆ, ಶಿಸ್ತು, ಸಂಯಮ, ಶ್ರದ್ಧೆ, ನಡವಳಿಕೆ, ಉತ್ತಮ ಗುಣಸ್ವಭಾವಗಳು, ನೀತಿ ನಿಯಮಗಳನ್ನು ತುಂಬಿ ಸಮಾಜಕ್ಕೆ ಒಳಿತಾಗುವಂತೆ ಮಾಡುವ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಪವಿತ್ರ ದಿನ ಶಿಕ್ಷಕರ ದಿನವಾಗಿದೆ. ಇದು ಒಂದು ರಾಷ್ಟ್ರೀಯ ಹಬ್ಬವಾಗಿದ್ದು, ಕೇವಲ ಶಾಲಾ ಕಾಲೇಜುಗಳಲ್ಲದೆ ದೇಶಾದ್ಯಂತ ಅತ್ಯಂತ ಹೃದಯಸ್ಪರ್ಶಿಯಾಗಿ ಆಚರಿಸುತ್ತಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಕರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಮತ್ತು ಪ್ರಾಮಾಣಿಕತೆ, ನಿಷ್ಠೆ, ಅರ್ಪಣಾ ಮನೋಭಾವದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದು ರಾಷ್ಟ್ರ ನಿರ್ಮಾಣದ ಕೆಲಸವನ್ನು ಇನ್ನಷ್ಟು ಶ್ರದ್ಧೆಯಿಂದ ನಿರ್ವಹಿಸುವವರು. ಗುರುವಿನ ಗುಲಾಮವನಾಗುವ ತನಕ ದೊರೆಯದಣ್ಣ ಮುಕುತಿ
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.